ಹಾಯ್ ಫ್ರೆಂಡ್ಸ್, ಈ ಮಶ್ರೂಮ್ ಪಲ್ಯನ ಒಂದು 5 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಈ ಮಶ್ರೂಮ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಕಡಾಯಿ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಸ್ವಲ್ಪ ಕಾದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದು 2 ಈರುಳ್ಳಿ ಮತ್ತು 4 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ಈ ಎಣ್ಣೆಗೆ ಈರುಳ್ಳಿ ಮತ್ತು ಹಸಿಮೆಣಸಿಕಾಯಿ ಹಾಕೋತಾ ಇದ್ದೀನಿ. ಸ್ವಲ್ಪ ಇದು ಫ್ರೈ ಆಗಬೇಕು. ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಟೊಮೆಟೊನ ಕಟ್ ಮಾಡ್ಕೊತಾ ಇದ್ದೀನಿ. ಬೇಗ ಆಗಿಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ ಚಪಾತಿಗಂತೂ. ಈರುಳ್ಳಿ ಸ್ವಲ್ಪ ಬೆಂದಿದೆ ಅನ್ನುವಾಗ ಈ ಟೊಮೆಟೊ ಹಾಕ್ಕೋಬೇಕು. ಈ ಮಶ್ರೂಮ್ನ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಈ ಪೀಸಸ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕೊತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪನೇ ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ. ನೋಡಿ, ಪಲ್ಯ ಒಂಚೂರು ಬೆಂದರೆ ರೆಡಿನೇ ಆಗೋಯಿತು. ಸುಮಾರು 2-3 ನಿಮಿಷದಲ್ಲಿ ಪಲ್ಯ ಮಾಡ್ಬೋದು. ಈ ಥರ ಒಂದು ಸತಿ ಮಾಡಿ, ಚಪಾತಿ ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿ ಕೂಡ. ಜಾಸ್ತಿ ಪದಾರ್ಥಗಳೇನು ಬೇಕಾಗಲ್ಲ. ಮತ್ತು ಇದಕ್ಕೆ ನೀರೇನು ಹಾಕೋಕ್ಕೆ ಹೋಗಬಾರ್ದು. ಇದರಲ್ಲೇ ನೀರು ಬಿಡುತ್ತೆ. ಮಶ್ರೂಮಲ್ಲಿ ನೀರು ಹಾಕೋಕ್ಕೆ ಹೋಗಬಾರ್ದು. ನೀರು ಹಾಕಿದ್ರೆ ಅದೊಂಥರ ನೀರು ಬಿಟ್ಕೊಂಡಂಗೆ ಆಗುತ್ತೆ, ಚೆನ್ನಾಗಾಗಲ್ಲ ಪಲ್ಯ. ಇದು ನಾವೇನು ಚಿತ್ರಾನ್ನದ ಗೊಜ್ಜು ಮಾಡ್ತೀವಲ್ಲ, ಆ ಟೈಪ್ ನೀರೇನು ಹಾಕೋಕ್ಕೆ ಹೋಗಬಾರ್ದು. ನೋಡಿ, ಪಲ್ಯ ರೆಡಿ ಆಯಿತು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಫೈನಲ್ ಆಗಿ ರೆಡಿ ಆಯಿತು ಮಶ್ರೂಮ್ ಪಲ್ಯ. ಸರ್ವ್ ಮಾಡ್ಕೋಬೇಕು ಈಗ. ನೋಡಿ, ಫೈನಲಿ ಮಶ್ರೂಮ್ ಪಲ್ಯ ರೆಡಿ ಆಗಿದೆ. ಸರ್ವ್ ಮಾಡ್ಕೊತಾ ಇದ್ದೀನಿ ಚಪಾತಿ ಜೊತೆಗೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಮಶ್ರೂಮ್ ಪಲ್ಯ ವಿತ್ ಚಪಾತಿ. ಥ್ಯಾಂಕ್ ಯು.